ನಮಸ್ಕಾರ. ನನ್ನ ಹೆಸರು ಮಾರುತಿ ಪೂಜಾರ್ ಅಂತ, ಮಾರುತಿ ನಾಯಕ್ ಅಂತಲೂ ಕರೀತಾರೆ. ನಾನು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನಿಂದ ಬಂದಿರೋದು. ನನಗೆ ಮುಂಚಿತವಾಗಿ ಒಂದು 15 ದಿವಸದ ಹಿಂದ್ಗಡೆಯಿಂದ ನನಗೆ ಸ್ವಲ್ಪ ಫೈಲ್ಸ್ ಥರ ಸಿಂಪ್ಟಮ್ಸ್ ಕಂಡಿತ್ತು. ಗುದದ್ವಾರ ಉರಿಯೋದು ಆ ಥರ ಫೀಲ್ ಆಗ್ತಾಯಿತ್ತು. ನಾನು ಅದಕ್ಕೆ ಅಂತಲೇ ಮೂಲವ್ಯಾಧಿ ವೈದ್ಯರ ಹತ್ರ ನಾನು ಕನ್ಸಲ್ಟ್ ಮಾಡಿದೆ. ಅವ್ರು ನನಗೆ ಅದರಲ್ಲಿ ಇಂಜೆಕ್ಷನ್ ಮಾಡ್ತೀನಿ ಆ ಥರ ಅಂತ ಹೇಳ್ಬಿಟ್ಟು, ಬಂಗಾಳಿ ಡಾಕ್ಟ್ರು ಕುಷ್ಟಗಿಯಲ್ಲಿದ್ದಾರೆ, ಅವರು ನನಗೆ ಅದನ್ನು ಇಂಜೆಕ್ಷನ್ ಮಾಡ್ತೀನಿ ಅಂತ ಆಯಕಟ್ಟಿನ ಜಾಗಕ್ಕೇ ಇಂಜೆಕ್ಷನ್ ಮಾಡ್ತೀನಿ ಅಂತ ಹೇಳಿದರು. ನಾನು ಕೆಲವ್ರನ್ನ ಕನ್ಸಲ್ಟ್ ಮಾಡಿ ನಾನು ಮತ್ತೆ ಬೆಂಗಳೂರಲ್ಲಿ ಇರ್ತಕ್ಕಂಥ ತಜ್ಞ ವೈದ್ಯರು ಯಾರು ನಿಪುಣರಿದ್ದಾರೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನನಗೆ ಮೊದಲನೇದಾಗಿ ಟಾಪ್ ಒನ್ನಲ್ಲಿ ಬಂದಿರೋದು ಸ್ಮೈಲ್ ಹಾಸ್ಪಿಟಲ್ ಜೆ ಪರಮೇಶ್ವರ್ CM ಅಂತ. ಆ ಸರ್ದು ಸ್ವಲ್ಪ ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಅವ್ರದ್ದು ಮಾಹಿತಿ ಮೇರೆಗೆ ನಾನು ಮತ್ತೆ ಒಂದಿಷ್ಟು ವಿಡಿಯೋನ ನೋಡಿಬಿಟ್ಟು ನಾನು ತಿಳ್ಕೊಂಡು, ಅದರಲ್ಲಿ ನನಗೊಂದು ಕಂಡಿದ್ದು ಏನಂದರೆ, ಆ ಇಂಜೆಕ್ಷನಲ್ಲಿ ಆ್ಯಸಿಡ್ ಇರುತ್ತೆ ಅಂತ. ಆ ಆ್ಯಸಿಡ್ ಇಂಜೆಕ್ಷನ್ನು ಆ ಗುದದ್ವಾರದಲ್ಲಿ ಮಾಡಿದಾಗ ಅದು ಕ್ಯಾನ್ಸರ್ ಕಾರಕನೂ ಆಗ್ಬೋದು, ಅಥವಾ ಮಗದೊಂದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗೆ ಗುದದ್ವಾರ ಬಂದಾಗ್ಬೋದು. ನಿಮಗೆ ಮುಂದೆ ಇನ್ನೂ 1000 ತೊಂದರೆಗಳಾಗ್ಬೋದು. ಅದರಿಂದ ಜೀವನ ಅಪಾಯನದಲ್ಲಿ ಮಟ್ಟಕ್ಕೂ ತಾವು ತಗೊಂಡು ಹೋಗ್ಬೋದು. ಅದಕ್ಕೆ ದಯಮಾಡಿ ನಾನು ಪಟ್ಟಿರೋ ಕಷ್ಟ, ನೋವು, ನನಗೆ ಭಯ ಯಾರೂ ಪಡಬೇಡ್ರಿ. ದಯಮಾಡಿ ನಿಮಗೇನಾದರೂ ಆ ಥರ ಫೀಲ್ಸ್ ಆದರೆ, ಆ ಥರ ಸಿಂಪ್ಟಮ್ಸ್ ಕಂಡ್ರೆ ನೇರವಾಗಿ ಯೂಟ್ಯೂಬಲ್ಲಿ ಸ್ಮೈಲ್ ಆಸ್ಪತ್ರೆಯ ವೈದ್ಯರು ಇರ್ತಕ್ಕಂಥ ಪರಮೇಶ್ವರ್ ಸರ್ ಅವ್ರ ವಿಡಿಯೋಗಳನ್ನ ನೋಡ್ರಿ, ಅವ್ರನ್ನ ಕನ್ಸಲ್ಟ್ ಮಾಡಿರಿ. ನಿಮ್ಗೆ ಅವ್ರ ಹತ್ರ ಬರೋದಾಗಿಲ್ಲ ಅಂದರೆ ಬೇರೆ ಒಳ್ಳೆ ಸರ್ಜರಿ ಹಾಸ್ಪಿಟಲ್ಗೆ ಹೋಗಿ. ಅದನ್ನು ಬಿಟ್ಟು ನನಗನ್ಸಿದ ಮಟ್ಟಿಗೆ ಈ ಆಸ್ಪತ್ರೆ ತುಂಬ ಒಳ್ಳೆ ಹೈಜೀನ್ ಆಸ್ಪತ್ರೆ, ಒಳ್ಳೆ ಟ್ರೀಟ್ಮೆಂಟು, ಒಳ್ಳೆ ಸ್ಟಾಫು, ಎಂಥ ಸ್ಟಾಫು ಎಂಥ ಇದೆ ಅಂದರೆ ಇದನ್ನು ಬಿಟ್ಟು ಮನಸ್ಸೇ ಬರಲ್ಲ ಹೋಗ್ಲಿಕ್ಕೆ. ಅಂಥ ಒಳ್ಳೆ ಡಾಕ್ಟರ್ಸ್ ಎಲ್ಲ ಎಷ್ಟು ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ಅದನ್ನು ಹೇಳಕ್ಕೆ ತೀರದು. ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ವಂದನೆಗಳು. ಅವ್ರಿಗೆ ಎಷ್ಟು ವಂದನೆ ಸಲ್ಲಿಸಿದ್ರು ನನ್ನ ಋಣ ಮುಟ್ಸೋಕ್ಕಾಗಲ್ಲ ಅವ್ರಿಗೆ ನನ್ನ ವಂದನೆಗಳು. ಯಾರು ತಮ್ಮ ಜೀವನನ ಅಪಾಯಕ್ಕೆ ಒಯ್ಬೇಡ್ರಿ. ಈ ಬಂಗಾಳಿ ಡಾಕ್ಟರ್ ಅಂತ ಏನಿದಾರ, ನನ್ನ ಮಕ್ಕಳನ್ನ ಅಷ್ಟೂ ಅವ್ರನ್ನ ಏನಿದ್ದಾರೆ ಅವರೆಲ್ಲರೂ ಮಟ್ಟ ಆಗಬೇಕು. ತಾಲೂಕಿನ DHO ಆಗಲಿ, ಜಿಲ್ಲಾದ DHO ಆಗಲಿ, ಮತ್ತು ನಮ್ಮ ಹೆಲ್ತ್ ಸೆಕ್ರೆಟರಿ ಅವ್ರಿಗೆ ಇದನ್ನೆಲ್ಲ ನೋಡ್ಕೊಂಡು ಕುಂತಿದ್ದಾರಲ್ಲ, ಅವರಿಗೆ ಮೊದಲು ಈ ವಿಡಿಯೋ ಹೋಗ್ಬೇಕು. ಅವ್ರು ಮೊದಲು ಇದರಿಂದ ಎಚ್ಚೆತ್ಕೊಂಡು ಸರ್ಕಾರ ಇದನ್ನು ಮಾಡಬೇಕಾಗತ್ತೆ. ನೀವಲ್ಲ, ನಾವು ಮತ್ತೆ ಬರ್ತೀವಿ, ಸ್ವಲ್ಪ ದುಡ್ಡಿಂದ ಹೋಗ್ತೀವಿ, ತಗೊಂತೀವಿ, ಬರ್ತೀವಿ ಟ್ರೀಟ್ಮೆಂಟ್ನ ಸ್ವಲ್ಪ ದುಡ್ಡಲ್ಲಿ. ಅಂತರ್ನ ಮಟ್ಟ ಹಾಕ್ಬೇಕಾಗಿರೋದು ಸರ್ಕಾರ ಇದರಲ್ಲಿ ತೀವ್ರವಾಗಿ ಎಚ್ಚೆತ್ಕೊಂಡು ಜನರ ಪ್ರಾಣ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕು ಅಂತ ಈ ವಿಚಾರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.